ಸರ್ ಒಂಚೂರು ಡೌನ್ ಮಾಡಿ ಸರ್ ಒಂಚೂರು ಡೌನ್ ಸರ್ ಹಾಗೆ ಒಂಚೂರು ಹತ್ರ ಸರ್ ಈ ಕಡೆ ಮೇಡಮ್ ಇಲ್ಲೇ ಇಲ್ಲೇ ತೊಗೊಳ್ಳೋಣ ರಾಮಚಂದ್ರ ದೋಸೆ ಕೊಡಪ್ಪ. ಅಡುಗೆ ಹಾಸನ್ನು ಹೋಟ್ಲು ಶಂಕರ್ ಅವರು ಶಂಕರ್ ಅವರ ಧರ್ಮಪತ್ನಿಯರು ಈ ಶಾಖೆನ ಓಪನ್ ಮಾಡೋದಕ್ಕೆ ಕರೆದಿದ್ರು. ಸಂತೋಷವಾಗಿ ದೀಪ ಬೆಳೆಸುವ ಮುಖಾಂತರ ಇನಾಗ್ರೇಷನ್ ಮಾಡಿದ್ದೇನೆ. ಇದು ನಿರಂತರವಾಗಿ ಯಶಸ್ವಿಯಾಗಿ ನಡೆಯಲಿ ಮತ್ತು ಯಾವುದೇ ರೀತಿ ತೊಡಕುಗಳಿಲ್ಲಂತೆ ಇಡೀ ವರ್ಷ ಕೂಡ ಹೊಸ ಹೋಟೆಲ್ಗಳನ್ನ ಮಾಡುವಂಥ ಶಕ್ತಿ ಆ ಭಗವಂತ ಅವರು ಕರುಣಿಸಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ದೀಪಾವಳಿ ಸಮಯ ದೀಪ ಬೆಳಗೋದ್ರ ಮುಖಾಂತರ ಈ ಒಂದು ಹೋಟೆಲ್ ಇನಾಗ್ರೇಷನ್ ಮಾಡಿದ್ದೀವಿ. ನಿರಂತರವಾಗಿ ಆ ಜ್ಯೋತಿ ಬೆಳಗೋ ರೀತಿ ಬೆಳಗಲಿ ಅಂತ ಹೇಳಿ ಕೂಡ ಹಾರೈಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರಿಗೂ ದೇವರು ಆರೋಗ್ಯ ಕೊಟ್ಟು ಎಲ್ಲರಿಗೂ ಕೂಡ ಸಂಪತ್ತನ್ನು ಕೊಟ್ಟು ಯಾವುದೇ ಕ್ರೋಧ ಮತ್ಸರ ದ್ವೇಷ ಅಸೂಯೆ ಇಲ್ಲದೆ ಎಲ್ಲರೂ ಪ್ರೀತಿಯಿಂದ ಬಾಳುವಂಥ ಶಕ್ತಿ ಆ ದೇವಿ ಕರುಣಿಸಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಹೋಟ್ಲು ಯಶಸ್ವಿಯಾಗಿ ನಡೀಲಿ. ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ ಮತ್ತು ಎಲ್ಲ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನಾನು ಚಿತ್ರರಂಗದ ಫಿಲಮ್ ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ನಿರ್ವಹಣೆ ಮಾಡ್ತಿರೋ ಒಂದು ಮೊದಲನೇ ಸಿನಿಮಾ ಮುದುಡಿದ ಅಲೆಗಳು ಆದಷ್ಟು ಬೇಗ ಕರೆ ಮೇಲೆ ಬರ್ತಾ ಇದೆ. ಮುದುಡಿದ ಅಲೆಗಳು ಅದು ಒಂದು ದೊಡ್ಡ ಪ್ರಾಜೆಕ್ಟ್. ಅದು ಸುಮಾರು ಒಂದು 4-5 ಕೋಟಿ ಖರ್ಚಾಗಿದೆ ಸಿನಿಮಾಗೆ. ಸುಮಾರು ಕಲಾವಿದರಾಗಿದ್ದಾರೆ ಅದರಲ್ಲಿ. ಆ ಕಲಾವಿದರಿಂದ ನಾನು ಒಂದು ಪ್ರೋತ್ಸಾಹ ಮಾಡಿದ್ವಿ. ನಮ್ಮ ರಿಯೋ ಪ್ರೊಡಕ್ಷನಿಂದ ಒಂದು ಫಿಲಮ್ ಪ್ರೊಡಕ್ಷನಿಂದ ಬ್ಯಾನರಿಂದ ಮಾಡ್ಬೋದು. ನಾನು ಫಿಲಮ್ ಚೇಂಬರ್ ಮೆಂಬರ್ ಆಗಿ ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನ್ ಮೆಂಬರ್ ಆಗಿ ನನ್ನ ಮೊದಲನೇ ಹೆಜ್ಜೆ ಶ್ರೀ ಅಡಿಗಾಸ್ ಒಂದು ಪ್ಯೂರ್ ವೆಜಿಟೇರಿಯನ್ ಅಂತ ಒಂದು ಸೌತ್ ಇಂಡಿಯಾದಲ್ಲಿ ಫಸ್ಟ್ ಔಟ್ಲೆಟ್ ನಾವು ಓಪನ್ ಮಾಡ್ತಾ ಇದ್ದೀವಿ. ಈ ಸೌತ್ ಇಂಡಿಯಾ ಔಟ್ಲೆಟಲ್ಲಿ ಫಸ್ಟ್ ಪ್ಯೂರ್ ವೆಜಿಟೇರಿಯನ್ ಅಡಿಗಾಸ್ ಏನು ಸ್ಪೆಷಲ್ ಇರುತ್ತೆ, ಪ್ರತಿಯೊಂದು ರವಾ ಇಡ್ಲಿ ಇರ್ಬೋದು, ರವಾ ದೋಸೆ ಇರ್ಬೋದು, ಇಂಥ ರೀತಿಯೆಲ್ಲ ಒಂದು ವಿಧವಾಗಿ ಒಂದು ಉತ್ಪನ್ನವಾದ ಒಂದು ಮಾರ್ಕೆಟಿಗೆ ನಾವು ಬರ್ತಾ ಇದ್ದೀವಿ. ಈ ಮೊದಲನೇ ಔಟ್ಲೆಟಲ್ಲಿ ನಾವು ಆರ್ ಟಿ ನಗರದಲ್ಲಿ ಒಂದು ಸ್ಥಾಪನೆ ಮಾಡ್ತೀವಿ. ಸುಮಾರು ಬ್ರಾಂಚ್ ಈಗ ಆದಷ್ಟು ಬೇಗ ನಡೀತಾ ಈಗ ಓಪನ್ ಮಾಡ್ತಾ ಇದ್ದೀವಿ. ಕೆಲವು ಬೆಲ್ ರೋಡಲ್ಲಾಗಲಿ ಮತ್ತು HSR ಲೇಔಟಲ್ಲಿ ಕೆಲವೊಂದು ಸುಮಾರು ಒಂದು 5-6 ಔಟ್ಲೆಟನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ ಈಗ. ಸೊ ನನ್ನ ಕನಸಿನಲ್ಲಿರುವಂಥ ಒಂದು ಸಿನಿಮಾ, ಒಂದು ಪ್ರೊಡ್ಯೂಸರ್ ಆಗಿ ಮಾಡಿರುವಂಥ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ ಆದಷ್ಟು ತಲೆಬೇರೆ ಬರ್ತಾ ಇದೆ. ಮತ್ತು ಶ್ರೀ ಅಡಿಗಾಸು ಒಂದು ಸಕ್ಸಸ್ಫುಲ್ ಆಗಿ ಒಂದು ಒಳ್ಳೆ ರೀತಿ ನಮ್ಮ ಯಾರಿಗೂ ತೊಂದರೆ ಆಗದೆ ಒಳ್ಳೆ ರೀತಿ ಒಂದು ಒಳ್ಳೆ ಪದಾರ್ಥ ಸಿಗಲಿ, ಎಲ್ಲರಿಗೂ ಸಿಗಲಿ ಅಂತ ನಾನು ಒಂದು ಹಾರೈಸ್ತಾ ಇದ್ದೀನಿ. ಯಾಕಂದರೆ ಒಂದು ಅನ್ನಪೂರ್ಣೇಶ್ವರಿ ಅಂತ ಹೇಳಿದಾಗ ನಾವು ಒಂದು ಹೇಳ್ತಾ ಇದ್ದೀವಿ ಅಂದರೆ ಅದು ಒಂದು ಒಳ್ಳೆ ರೀತಿಯಾಗಿ ನಾವು ಕೊಡಬೇಕಂತ ನಾವು ಒಂದು ಮುಂದೆ ಬಂದಿದ್ದೀವಿ. ಸುಮಾರು ಒಂದು 100 ವೆರೈಟೀಸ್ ನಾವು ಪ್ರಿಪ್ರೇಷನ್ ಮಾಡಿದ್ದೀವಿ. ಇಲ್ಲಿ 100 ವೆರೈಟೀಸಲ್ಲಿ ಒಂದು ಟಾಪ್ ವೆರೈಟೀಸ್ ಅಂದರೆ ಶ್ರೀ ಅಡಿಗಾಸ್ ಒಂದು ಔಟ್ಲೆಟ್ ಮಾಡಿದ್ದೀವಿ. ನನ್ನ ಮೊದಲನೇ ಹೆಜ್ಜೆ ಮತ್ತು ಪಾದಾರ್ಪಣೆ ಮಾಡಿರೋ ಒಂದು ಶ್ರೀ ಅಡಿಗಾಸ್ ಒಂದು ಹೋಟೆಲನ್ನು ಈಗ ಸ್ಥಾಪನೆ ಮಾಡಿದ್ದೀನಿ. ಇವತ್ತು ಒಂದು ಇನಾಗ್ರೇಷನ್ ಮಾಡಿದ್ದೀನಿ. ನೆನ್ನೆ ಪೂಜೆ ಆಗಿದೆ. ಇವತ್ತು ಪಬ್ಲಿಕ್ಕಿಗೆ ನಾನು ಅನೌನ್ಸ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಇವತ್ತಿನ ದಿವಸ ಫ್ರೀ ಊಟ ಕೊಡ್ತಾಯಿದ್ದೀವಿ ನಾವು. ಅವ್ರಿಗೆ ಯಾವ ರೀತಿ ಅವ್ರಿಗೆ ನಾವು ಟೇಸ್ಟಿಂದ ಹಿಡಿದು ಪ್ರತಿಯೊಂದು ಕ್ವಾಲಿಟಿ ಚೆಕ್ಕಿಂಗಿಂದ, ಫುಡ್ ಲೈಸೆನ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲ ಒಂದು ಕಿಚನಿಂದ ಹಿಡಿದು ಸುಮಾರು ಒಂದು 25 ನಮ್ಮ ಸ್ಟಾಫ್ಗಳಿದ್ದಾರೆ, ಮ್ಯಾನೇಜರ್ ಆಗಿ ಮತ್ತು ಎಲ್ಲರಿದ್ದಾರೆ. ಮತ್ತು ನಮ್ಮ ಮಿಸ್ಸಸ್ ಕೂಡ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ರೀತಿ ನಾವು ಒಂದು ಉತ್ಪಾದನೆ ಮಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಸೇರ್ಬೇಕಂತ, ಒಳ್ಳೆ ಪರಿಸ್ಥಿತಿ ಇರಬೇಕಂತ ನಮಗೊಂದು ಆಸೆ ಆಗಿದೆ. ಸೊ ಖಂಡಿತ ಅದನ್ನು ನಾನು ಪೂರ್ಣಿಸ್ತೀನಿ, ಎಲ್ಲರಿಗೂ ಸಂತೋಷಪಡಿಸ್ತೀನಿ ಅಂತ ಒಂದು ನಾನು ಯೋಚನೆ ಮಾಡ್ತೀನಿ. ಸೊ ನಿಮ್ಮ ಸಾಥ್ ಕೂಡ ನನಗೆ ಬೇಕಿದೆ. ಮತ್ತು ಎಸ್ಪೆಷಲಿ ಯೂಟ್ಯೂಬ್ ಚಾನಲ್ಸ್ ಅವರಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೀನಿ. ಯಾಕೆಂದರೆ ಸುಮಾರು ಈ ಶ್ರೀ ಅಡಿಗಾಸು ಎಲ್ಲರಿಗೂ ರೀಚ್ ಆಗಲಿ,
ಎಲ್ಲರೂ ಟೇಸ್ಟ್ ಮಾಡಲಿ. ಅದರ ಟೇಸ್ಟನ್ನ ಒಂದು ಒಳ್ಳೆಯ ಶ್ರೀ ಅಡಿಗಾಸನೊಂದಿಗೆ ನಮ್ಮ ಕರ್ನಾಟಕದ ಶೈಲಿಯಾಗಿ ಒಂದು ಉತ್ಪನ್ನ ಆಗಿ ಬೆಳೀಲಿ ಅಂತ ನನಗೂ ಒಂದು ಸಾಥ್ ಕೊಡಿ. ಖಂಡಿತ ನಿಮ್ಮ ಸಾಥ್ ನನಗೆ ಸಿಗೋಕ್ಕಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ವಿಸಿಟ್ ಮಾಡಿ ಟೇಸ್ಟ್ ನೋಡಿ, ನೀವು ಸಂತೋಷ ಪಡ್ತೀರಂತ ನಾನು ವಿಶ್ವಸಿದ್ದೇನೆ. ಹೌದು, 100 ವೆರೈಟೀಸಲ್ಲಿ ಎಲ್ಲರಿಗೂ ಟೇಸ್ಟ್. ಈಗ ಪ್ಲೇನ್ ಮಸಾಲ ದೋಸೆ ಬೇಕಾಗುತ್ತೆ, ಪೇಪರ್ ಮಸಾಲ ದೋಸೆ. ಪೇಪರ್ ಮಸಾಲ ಒಂದು ಚಿಕ್ಕ ದೋಸೆ, ಒಂದು ದೊಡ್ಡ ದೋಸೆ ಇರುತ್ತೆ, ಆ ವೆರೈಟಿನ ಕೊಡ್ತಾಯಿದ್ದಾರೆ. ಮತ್ತು ನಮ್ಮಲ್ಲಿರೋದು ಪೂಡಿ ಇಡ್ಲಿ ಅಂತ ಹೇಳಿದ್ರು, ಅಡಿಗಾಸ್ ಒಂದು ಸ್ಪೆಷಲ್ ಇಡ್ಲಿ ಮಾಡ್ತಾರೆ. ಆ ಸ್ಪೆಷಲ್ ಇಡ್ಲಿ ಅದು ಡಿಫ್ರೆಂಟ್ ಆಗಿದೆ, ಆನಿಯನ್ ಆಗಿ ಮತ್ತು ರಾಗಿ ದೋಸೆ ಆಗಿರ್ಬೋದು. ಆ ಒಂದು ಡಿಫ್ರೆಂಟಾಗಿ ನಾವು ಅದನ್ನು ಕೊಡ್ತಾಯಿದ್ದೀವಿ. ಎಲ್ಲ ಕಡೆ ವೆರೈಟೀಸ್ ಇದೆ. ನಾವು ಒಂದು ಒಳ್ಳೆ ಅಡಿಗಾಸಲ್ಲಿ ಒಂದು ಟೇಸ್ಟ್ ಕೊಡೋಣ ಅಂತ ಅದನ್ನು ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಇದು ಮೊದಲನೇ ಔಟ್ಲೆಟ್ ನಾವು ಸ್ಥಾಪನೆ ಮಾಡಿದ್ದೀವಿ. ಹೌದು, ಖಂಡಿತ ಪ್ಲ್ಯಾನ್ ಇದೆ. ಈಗ ಆದಷ್ಟು ಬೇಗ ನಾವು ಬೆಲ್ ರೋಡ್ ಆಗಿ ಮತ್ತು HSR ಲೇಔಟ್ ಆಗಿ ಕೋರಮಂಗಲದಲ್ಲಿ ಸುಮಾರು ಒಂದು 5 ಬ್ರಾಂಚ್ ಓಪನ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಈಗ ಆಲ್ರೆಡಿ ನಡೀತಾ ಇದೆ ಕೆಲಸಗಳು. ಆದಷ್ಟು ಬೇಗ ಒಂದು ನೆಕ್ಸ್ಟ್ ಮಂತಲ್ಲಿ ಇನ್ನೂ ಒಂದು 2-3 ಔಟ್ಲೆಟ್ ಓಪನ್ ಆಗುತ್ತೆ ಬ್ರಾಂಚ್. ತುಂಬ ಕಷ್ಟ ಇದೆ, ಬಟ್ ಆದರೆ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ನಮ್ಮ ಮಿಸ್ಸಸ್ ಸಾಥ್ ಕೊಟ್ಟಿದ್ದಾರೆ, ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸಿನಿಮಾ ಬಗ್ಗೆ ಹೇಳೋಕ್ಕೆ ಹೋದರೆ ಭಾಳ ಕಷ್ಟ ಇದೆ. ಸಿನಿಮಾ ಒಂದು ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ಹೇಳೋಕ್ಕೆ ಹೋದರೆ ಕಾಂತಾರ ಸಿನಿಮಾ ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ. ಒಂದು 500,000 ಕೋಟಿ ಒಂದು ದಾಟಿ ಮುಂದೆ ಹೋಗ್ತಾ ಇದೆ. ಖಂಡಿತ ನಮ್ಮ ಕನ್ನಡ ಚಿತ್ರದಲ್ಲಿ ಒಂದು ಒಳ್ಳೆಯ ಪ್ರತಿಭೆಗಳ ಹುಡುಕಿ ನಾವು ಒಂದು ಸಾಥ್ ಕೊಟ್ಟಿದ್ದೀವಿ. ನಾವು ಸಿನಿಮಾದಲ್ಲಿ ಎಸ್ ನಾರಾಯಣ್ ಮಗ ಆಗಿರೋ ಪಂಕಜ್ ನಾರಾಯಣ್ ಕೂಡ ಇದ್ದಾರೆ, ಪಾವಣ ಗೌಡ ಇದ್ದಾರೆ, ಶೋಭರಾಜ್ ಇದ್ದಾರೆ, ಸುಮಾರು ಕಲಾವಿದರು, ರಮೇಶ್ ಭಟ್ ಆಗಲಿ, ಹರ್ಷಿಕಾ ಪೂರ್ಣಚ ಆಗಲಿ, ಸುಮಾರು ಕಲಾವಿದರಾಗಿದ್ದಾರೆ. ಸುಮಾರು ಬಂಡವಾಳ ಹಾಕಿದ್ದೀನಿ ನಾನು. ಖಂಡಿತ ಅದು ಸಕ್ಸಸ್ಫುಲ್ ಆಗುತ್ತೆ. ಮತ್ತು ಇದರಲ್ಲಿ ಅನುಮಾನ್ ಮಲಿಕ್ ಸಾಂಗ್ ಆಗಲಿ, ಸೋನಿ ನಿಗಮ್ ಆಗಲಿ, ಮತ್ತು ಕಾಶ್ಮೀರಲ್ಲಿ ಒಂದೊಂದು ಒಳ್ಳೊಳ್ಳೆ ಲೊಕೇಶನ್ ನಾವು ಶೂಟ್ ಮಾಡಿದ್ದೀವಿ. ಇದನ್ನು ನಾವು ಅಡಿಗಾಸ್ ಒಂದು ಒಳ್ಳೆಯ ಇದು ಕೂಡ ಒಂದು ಸ್ಟೆಪ್ ಸ್ಟೋನ್ ಅಂತ ಹೇಳ್ಬೇಕು. ನನಗೊಂದು ಅಡಿಗಾಸ್ ಅಂದರೆ ಒಂದು ಸ್ಪೆಷಲ್ಲಾಗಿ ಮೂಮೆಂಟ್ ಆಗುತ್ತೆ ನನ್ನ ಲೈಫಲ್ಲಿ, ಒಂದು ಕೆರಿಯರಲ್ಲಿ. ಅದನ್ನು ನಾನು ಹೋಗ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ನಾವು ಶ್ರೀ ಅಡಿಗಾಸ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ಇವತ್ತು ಔಟ್ಲೆಟ್ ಒಂದು ಓಪನ್ ಮಾಡಿದ್ದೀವಿ. ಸೊ ನಮ್ಮ ಇಂಟೆನ್ಷನ್ ಏನು ಅಂತಂದರೆ ಒಂದು ಹೆಲ್ದಿ ಫುಡ್, ಒಂದು ಮನೆ ಥರದ ಊಟ, ಒಂದು ಟೇಸ್ಟಿ ಆಗಿರೋದು. ಯಾಕಂದರೆ ನವಡೇಸ್ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಫುಡ್ಡಲ್ಲಿ ಅದು ಇದು, ಮತ್ತು ಮಕ್ಕಳನ್ನ ಆಚೆ ಕರ್ಕೊಂಡು ಬಂದು ತಿನ್ನಿಸೋದು ಒಂದು ಹೆದರಿಕೆ ಆಗ್ತಾ ಇರುತ್ತೆ ಪೇರೆಂಟ್ಸ್ಗೆ. ಬಿಕಾಸ್ ನಾನು ಒಂದು ಪೇರೆಂಟ್, ನಾನೊಂದು ಹೋಟೆಲ್ಗೆ ಹೋಗ್ಬೇಕಂದ್ರೂ ಒಂದು 10 ಸರಿ ಯೋಚನೆ ಮಾಡ್ತೀನಿ. ಸೊ ಇಲ್ಲಿ ಶ್ರೀ ಅಡಿಗಾಸ್ ಅನ್ನೋದು ಬರೋರಿಗೆ ಯಾರಿಗೂ ಆ ಯೋಚನೆ ಇರಬಾರ್ದು. ಸೊ ಮನೇಲಿ ಏನು ಅಡುಗೆ ಇದೆ ಅದೇ ಥರ ಅಡುಗೆನೂ ನಾವು ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಆ್ಯಂಡ್ ಪಬ್ಲಿಕ್ ಅವ್ರದ್ದು ಒಂದು ಒಪಿನಿಯನ್ ತೊಗೊಂಡು, ಇವನ್ ಇನ್ ಕೇಸ್ ಅವ್ರಿಗೇನಾದರೂ ಇಷ್ಟ ಇದ್ದರೆ ಅದನ್ನು ನಾವು ಒಂಥರ ಡಿಫ್ರೆಂಟ್ ವೆರೈಟೀಸ್ ಮಾಡಿಬಿಟ್ಟು ಅವ್ರಿಗೇ ಕೊಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಸೊ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸಜೆಷನ್ ಅಫ್ಕೋರ್ಸ್, ಮನುಷ್ಯ ಹುಟ್ಟೋದೇ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಹುಡ್ತೀವಿ, ಯಾವ ಜನ್ಮದಲ್ಲಿ ಇರೋಲ್ಲ ಅಂತ. ಇರೋ ಒಂದು ಜನ್ಮದಲ್ಲಿ ಅಟ್ಲೀಸ್ಟ್ ನಮ್ಮ ಕೈಯಿಂದ, ಈಗ ಮಾಡಲಿಂಗಲ್ಲಿ ಅಂತಂದರೆ ನಾವು ಆದಷ್ಟು ತುಂಬ ಜನಕ್ಕೆ ಮೂವಿ, ಸೀರಿಯಲ್ಸ್, ಆ್ಯಕ್ಟ್ಸ್ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಇವಾಗ ಈ ಅಡಿಗಾಸು ಅಷ್ಟೇ, ಹೋಪ್ಫುಲಿ ಮುಂದಕ್ಕೆ ಚೆನ್ನಾಗಿ ಹೋದರೆ ನಮ್ಮ ಚಿತ್ರದ ರಂಗದಂದರೆ, ಈಗ ಎಕ್ಸಾಂಪಲ್ ಊಟಕ್ಕಾಗಲಿ ಏನೇ ಇದ್ರೂ ನಾವು ಇಲ್ಲಿಂದನೇ ನಾವು ಕಳಿಸ್ಬೋದು. ಈಗ ಚಿತ್ರರಂಗದಲ್ಲಿ ತುಂಬ ಜನ ಶೂಟಿಂಗ್ ಇದ್ದರೆ ಮಾತ್ರ ಅವರಿಗೆ ಕೆಲಸ ಇರುತ್ತೆ, ಶೂಟಿಂಗ್ ಇಲ್ಲ ಅಂದರೆ ಕೆಲಸ ಇರಲ್ಲ. ಸೊ ಅದು ಬಿಟ್ಟು ಆ ಯೋಚನೆ ಬರಬಾರ್ದು ಅವ್ರಿಗೆ, ಬೇರೆ ಶೂಟಿಂಗಲ್ಲೇ ಮಾತ್ರ ಇರಬೇಕು. ಅದು ಬಿಟ್ಟು ಬೇರೆ ಕಾನ್ಸೆಪ್ಟು ನಮಗಿದೆ, ಐಡಿಯಾಸ್ ಇದೆ. ಸೊ ಬೇರೆ ಥರ ನಾವು ಏನಾದರೂ ಪ್ರಯತ್ನ ಪಟ್ಟರೆ, ದೊಡ್ಡದೇ ಅಂತಲ್ಲ, ಚಿಕ್ಕದಿಂದನೂ ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ ಒಂದು ಯೋಚನೆಯಲ್ಲಿ ನಾವಿಬ್ಬರು ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ.